ಉಚಿತ ಸೈಕಲ್ ಸವಾರಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದ ಲಕ್ಕಾದೇವಿ ಜಾತ್ರಾ ನಿಮಿತ್ತವಾಗಿ ಇವತ್ತು ಲಕ್ಕವದೇವಿ ಜಾತ್ರಾ ಕಮಿಟಿ, ಬಾಗಿ ಸೋಷಿಯಲ್ ಕ್ಲಬ್ ಹಾಗೂ ರಾಯಬಾಗ್ ಸೈಕ್ಲಿಂಗ್ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ನಾವು ಸೈಕ್ಲೋಥಾನ್ ಅಂತಕ್ಕಂಥ ಒಂದು ಕಾರ್ಯಚಟುವಟಿಕೆಯನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಸುಮಾರು ನಾವು ಈ ರಾಯಬಾಗ್ ತಾಲೂಕದಲ್ಲಿ ನಾವು ಸುಮಾರು 50 ಜನ ಸೈಕಲ್ ಪಟುಗಳು ಇವತ್ತು ಸೈಕಲ್ ಹವ್ಯಾಸಿಗಳು ಸೇರಿದ್ದೀವಿ. ಇಲ್ಲಿ ಒಂದು ಸುಮಾರು 12 ಕಿಲೋಮೀಟರ್ಗಳವರೆಗೆ ನಾವು ಸೈಕಲ್ ಸವಾರಿಯನ್ನ ಮಾಡಿದೀವಿ. ನಾವು ಇಲ್ಲಿ ಈ ಮುಖ್ಯನ ಏನ್ ಸಂದೇಶವನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದೀವಿ ಅಂತಂದ್ರೆ, ಸೈಕಲ್ ಸವಾರಿ ಆರೋಗ್ಯದ ರವಾರಿ. ಇವತ್ತಿನ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗ್ತಾ ಇದೆ. ಇಸ್ರೇಲ್, ಉಕ್ರೇನ್ ಇಂಥವೆಲ್ಲ ಯುದ್ಧಗಳ ಕಾರಣದಿಂದಾಗಿ ಇವತ್ತು ನಮ್ಮ ದಿನನಿತ್ಯದ ಜೀವನ ಚಟುವಟಿಕೆಗಳು ಎಲ್ಲಾನು ಕೂಡ ದುಬಾರಿ ಆಗ್ತಾ ಇದಾವ. ಇದಕ್ಕೆ ಪರ್ಯಾಯವಾಗಿ ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲೇ ಒಂದು ಸಾಧನ ಇದೆ, ಅದು ಸೈಕಲ್ ಅಂತಕ್ಕಂಥ ಸಾಧನ. ಈ ಸೈಕಲ್ ಅನ್ನ ನಾವು ಸವಾರಿ ಮಾರ್ಕೆಟ್ಗೆ ಹೋಗುವಾಗ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸುವಾಗ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವಾಗ ನಾವು ಸೈಕಲ್ ಅನ್ನ ಬಳಸೋದು ಹೆಚ್ಚಿಗೆ ಆಗ್ಬೇಕು. ಮತ್ ಇನ್ನೊಂದು, ಇವತ್ತು ನೋಡ್ರಿ ನೀವು ಎಲ್ಲಿ ಬೇಕಾದಲ್ಲಿ ಎಲ್ಲಾನು ಕೂಡ ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಾಗಕತ್ತಿದಾವ. ಆ ಹಾಸ್ಪಿಟಲ್ಗಳ ಸಂಖ್ಯೆ ಹೆಚ್ಚಾಗಕತ್ತಿದಾವ. ಯಾಕಾಗಕತ್ತಿದಾವ ಅಂತಂದ್ರೆ ನಮ್ಮದು ದೈಹಿಕ ಶ್ರಮ ಕಡಿಮೆ ಆಗಿದೆ. ಈ ದೈಹಿಕ ಶ್ರಮಕ್ಕೆ ಈ ಸೈಕಲ್ ಒಂದು ಕಾರಣ ಆಗ್ತದೆ. ನಾನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳೋದು ಏನು ಅಂತಂದ್ರೆ, ಇವತ್ತಿನ ನಮ್ಮ ದೈಹಿಕ ಪರಿಶ್ರಮ ಸೈಕಲ್ ಸವಾರಿಗೆ ಒಂದು ಮುನ್ನಡಿ ಆಗಿರ್ತದೆ. ಅದಕ್ಕೆ ಎಲ್ಲರೂ ಕೂಡ ಸೈಕಲ್ ಹೊಡೆಯತಕ್ಕಂಥದ್ದು ಇವತ್ತು ದಿನಮಾನಗಳಲ್ಲಿ. ಕೇರಿ ಗ್ರಾಮದ ಲಕ್ಕವ್ವ ದೇವಿಯ ಜಾತ್ರೆ ನಿಮಿತ್ತವಾಗಿ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸೈಕ್ಲೋಸ್ಥಾನ್ ಸ್ಪರ್ಧೆಯನ್ನ ಹಾಗೂ ಸೈಕ್ಲೋಸ್ಥಾನ್ ಇವೆಂಟ್ ಅನ್ನ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮ ಜಾತ್ರೆ ನಿಮಿತ್ತವಾಗಿ ನಡೆದಿದ್ದು ಅಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದು, ಈ ಸೈಕ್ಲೋಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಎಲ್ಲ ಯುವಕರಿಗೆ, ಹಿರಿಯರಿಗೆ ನಮ್ಮ ಬೆಕ್ಕೇರಿ ಗ್ರಾಮದ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗಾಗಲೇ ಸೈಕ್ಲೋಸ್ಥಾನ್ ಸ್ಪರ್ಧೆಗಳು ಹಾಗೂ ಸೈಕಲ್ನಿಂದ ಪಡೆದಂತ ಒಂದು ಅನುಕೂಲನ್ನ ಎಲ್ಲ ಸೈಕ್ಲೋಸ್ಥಾನ್ ಸ್ಪರ್ಧೆಗಳು ನೀಡಿದ್ದು, ಆ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಸೈಕಲ್ ಅನ್ನ ಹೊಡೆಯುವುದನ್ನ ಮನವರಿಕೆ ಮಾಡಿಕೊಂಡು ಹೆಚ್ಚಾಗಿ ಸೈಕಲ್ ಮೇಲೆ ತಿರುಗಾಡಿ ನಿಮ್ಮೆಲ್ಲರ ಆರೋಗ್ಯವನ್ನ ನಾವೆಲ್ಲರೂ ಕಾಪಾಡಿಕೊಳ್ಳೋಣ ಅಂತೇಳಿ ಹೇಳುತ್ತಾ, ಬೆಕ್ಕೇರಿ ಗ್ರಾಮದ ಕಮಿಟಿ ವತಿಯಿಂದ ಮತ್ತೊಮ್ಮೆ ಅಣ್ಣ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನ ನಮಗೆ ಹಾಕಿಕೊಟ್ಟಿದ್ದಕ್ಕಾಗಿ ಅಣ್ಣ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ